ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಇರುತ್ತೆ. ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಸ್ನ ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಿರೋ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಅಕ್ಟೋಬರ್ 2024 ತಿಂಗಳ ಭವಿಷ್ಯದ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಮಕರ ರಾಶಿಯವರಿಗೆ ಅಕ್ಟೋಬರ್ 2024 ತಿಂಗಳ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಸೂರ್ಯ 17ನೇ ತಾರೀಕಿನವರೆಗೂ 9ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಇದು ಶುಭ ಗೋಚಾರ ಅಲ್ಲ. ಅದೃಷ್ಟ ಸ್ವಲ್ಪ ನಿಮಗೆ ನೆಗೆಟಿವ್ಸ್ ಮಾಡುತ್ತೆ. ಅದೃಷ್ಟ ಕೈ ಹಿಡಿಯೋದಿಲ್ಲ. ಎಸ್ಪೆಷಲಿ ಗೌರ್ಮೆಂಟ್ ಸರ್ಕಾರಿ ನಿಮಿತ್ತ ಏನಾದರೂ ಕೆಲಸ ಕಾರ್ಯಗಳಿದ್ರೆ ಸ್ವಲ್ಪ ಅದರಲ್ಲಿ ಪ್ರಗತಿ ಕಡಿಮೆ ಆಗುವ ಚಾನ್ಸಸ್ ಇದೆ. ಸ್ವಲ್ಪ ಅದೃಷ್ಟ ಒಂದು ಇನ್ಫ್ಲೂಯೆನ್ಸ್ ಏನೇ ನಡಿಬೇಕಲ್ಲಿ ಅಂತಂದ್ರೆ ಅದರಲ್ಲಿ ನಿಮಗೆ ಅಷ್ಟೊಂದು ಪ್ರಗತಿ ಕಾಣಿಸೋದಿಲ್ಲ. ಯಾಕಂದ್ರೆ ಅದೃಷ್ಟ ನಿಮ್ ಕೈ ಹಿಡಿಯೋದಿಲ್ಲ ಸೂರ್ಯನಿಂದ. ಮತ್ತು ಫಾರಿನ್ಗೆ ಯಾರಾದ್ರೂ ಹೋಗ್ಬೇಕು ಅಂತ ಇದ್ರೆ ಸ್ವಲ್ಪ ವೀಸಾ, ಪಾಸ್ಪೋರ್ಟ್ ಅದರದೆಲ್ಲ ಡಾಕ್ಯುಮೆಂಟ್ಸು ವೆರಿಫೈ ಮಾಡ್ಕೊಂಡು ಹೋಗಿ ತಗೊಂಡೋಗಿ ಕರೆಕ್ಟ್ ಆಗಿ, ಇಲ್ಲಾಂದ್ರೆ ಆ ದೇಶದ ಎಂಟ್ರಿಗೆ ಹೋಗ್ಬಿಟ್ಟು ವಾಪಸ್ ಬರಬೇಕಾಗತ್ತೆ. ಇನ್ನು ಕೆಲವರು ಯಾರಾದ್ರೂ ವೀಸಾಗೆ ಅಪ್ಲೈ ಮಾಡಿದ್ರೆ ಆ ವಿಚಾರದಲ್ಲಿ ಸ್ವಲ್ಪ ಡಿಲೇ ಆಗುವ ಸಾಧ್ಯತೆ ಇದೆ. ಅಪ್ರೂವಲ್ ಸಿಗೋದು ಸ್ವಲ್ಪ ಕಷ್ಟ ಇದೆ. ಸಿಕ್ಕಿದರೂ ಅದರಲ್ಲಿ ಏನಾದರೂ ನೆಗೆಟಿವ್ಸ್ ಇರುತ್ತೆ. ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ಮುಂದುವರಿಯೋದು ತುಂಬಾ ಉತ್ತಮ ಅಂತ ಹೇಳ್ತೀನಿ. ಇನ್ನು ಅಕ್ಟೋಬರ್ 17ರ ನಂತರ 10ನೇ ಮನೆಯಲ್ಲಿ ಸೂರ್ಯ ಗೋಚಾರ ಮಾಡ್ತಾನೆ ತಿಂಗಳ ಕೊನೆವರೆಗೂ. ಆ ಸಮಯ ತುಂಬಾ ಚೆನ್ನಾಗಿದೆ. ಅಪ್ರೂವಲ್ಸ್ಗೆ ಏನಾದರೂ ವೆಯ್ಟ್ ಮಾಡ್ತಾ ಇದ್ರೆ, ಪಾಸ್ಪೋರ್ಟ್ ವೀಸಾದ ಏನಾದರೂ ಇದ್ರೆ ಆಗ ಆಗತ್ತೆ. 17ರ ನಂತರ ಆಗತ್ತೆ. ಆವಾಗ ನಿಮಗೆ ಬೆನಿಫಿಟ್ ಇರುತ್ತೆ. ಸೊ ಆನ್ ದಿ ಹೋಲ್ ನೀವು ಫಾರಿನ್ ಕಂಟ್ರೀಸ್ಗೆ ಹೋಗೋದನ್ನೇನಾದರೂ ಅಕ್ಟೋಬರ್ 18ರವರೆಗೂ ನೀವು ಪೋಸ್ಟ್ಪೋನ್ ಮಾಡ್ಬೋದು ಅನ್ನೋ ಥರ ಇದ್ರೆ ಮಾಡಿದ್ರೆ ಉತ್ತಮ. ಇಲ್ಲ, ಪೋಸ್ಟ್ಪೋನ್ ಮಾಡೋಕ್ಕಾಗೋದಿಲ್ಲಪ್ಪ, ಪ್ರೋಗ್ರಾಮ್ಸ್ ಇರೋದೇ 17 ಒಳಗಡೆ, ನಾನು ಅಲ್ಲಿ ಹೋಗ್ಲೇಬೇಕು ಆ ಟೈಮಲ್ಲಿ ಅನ್ನೋದಾದ್ರೆ ನಿಮ್ಮ ಡಾಕ್ಯುಮೆಂಟ್ಸು ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಹೋಗಿ. ಏನು ಅಪ್ರೂವಲ್ ಲೆಟರ್ಸ್ ಏನು ಬೇಕು, ಆ ದೇಶಕ್ಕೆ ಎಂಟ್ರಿ ಆಗೋದಕ್ಕೆ ಏನೇನು ಬೇಕು ಅದೆಲ್ಲವೂ ತಗೊಂಡೋಗಿ. ಇಲ್ಲ ಅಂದ್ರೆ ಸುಮ್ಮನೆ ತೊಂದರೆಗಳು ಅನುಭವಿಸುವ ಸಾಧ್ಯತೆ ಇರುತ್ತೆ. ಇನ್ನು ಕುಜ ಅಕ್ಟೋಬರ್ 20ನೇ ತಾರೀಕಿನವರೆಗೂ ನಿಮ್ಮ 6ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಇದು ಶುಭ ಗೋಚಾರ. ಆ ಕಾರಣದಿಂದ ಭೂಮಿಯ ನಿಮಿತ್ತ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಪ್ರಗತಿ. ಭೂಮಿಯ ಡಾಕ್ಯುಮೆಂಟ್ಸ್ ಇರ್ಬೋದು, ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಇರ್ಬೋದು, ಲಾಭ ಚೆನ್ನಾಗಿರ್ತದೆ. ಭೂಮಿ ಡಾಕ್ಯುಮೆಂಟ್ಸ್ ಏನ್ ಮಾಡ್ತೀರಿ ಅದರಿಂದ ನಿಮಗೆ ಯಥೇಚ್ಛವಾಗಿ ಲಾಭ ಸಿಗುವಂತ ಚಾನ್ಸಸ್ ಇರುತ್ತೆ. ಆದರೆ ಅತಿಯಾದ ಲಾಭ ಇಟ್ಕೊಳ್ಳಕ್ ಹೋಗ್ಬೇಡಿ. ನೆಕ್ಸ್ಟ್ 7ನೇ ಮನೆಯಲ್ಲಿ ಗೋಚಾರ ಆಗ್ತದೆ. 6ನೇ ಮನೆಯಲ್ಲಿ ಗೋಚಾರ ಮಾಡ್ತಿರೋದ್ರಿಂದ ಒಟ್ಟಾರೆಯಾಗಿ ಭೂಮಿಯಿಂದ ಸ್ವಲ್ಪ ಲಾಭ ಉಂಟು. ಭೂಮಿಯ ವ್ಯವಹಾರಗಳಲ್ಲಿ ಲಾಭ ಉಂಟು. ಭೂಮಿ ಏನಾದ್ರೂ ಖರೀದಿ ಮಾಡಬೇಕು ಅಂದ್ರೆ ಸುಸಮಯ. ಅಕ್ಟೋಬರ್ 20ರವರೆಗೂ ಮಾತ್ರ. ಅದಾದ ನಂತರ 20ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೂ ಕುಜ ನಿಮ್ಮ 7ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಇದು ಶುಭ ಗೋಚಾರ ಅಲ್ಲ. ಅಗ್ರಿಮೆಂಟ್ ಹಾಕಿದ್ದು ತಕ್ಷಣನೇ ಅಗ್ರಿಮೆಂಟ್ ಹಾಕುವಾಗ ದುಡ್ಡು ಅಡ್ವಾನ್ಸ್ ಇಸ್ಕೊಂಡು ಹಾಕ್ತಾರೆ. ಅದಾದ ನಂತರ ಈ ರೇಟ್ ಒಪ್ಪಿಗೆ ಇಲ್ಲ ಅಂತ ಲಿಟಿಗೇಷನ್ ಮಾಡೋದು ಕಾಮನ್ ಆಗೋಗಿದೆ ಈಗ. ಅದು ಈದರ್ ಸೆಲ್ಲರ್ ಮಾಡ್ತಾರೆ ಅಥವಾ ಮಧ್ಯದಲ್ಲಿರೋ ಬ್ರೋಕರೇ ಹೇಳ್ಕೊಟ್ಟು ಮಾಡಿಸುವಂತ ಸಾಧ್ಯತೆ ಇರುತ್ತೆ, ಅಥವಾ ಬೇರೆ ಕಾರಣಗಳಿಂದನೂ ಸೆಲ್ಲರ್ ಆ ರೀತಿ ಹೇಳುವ ಸಾಧ್ಯತೆ ಇರುತ್ತೆ. ಸೊ ಅಗ್ರಿಮೆಂಟ್ ಅಲ್ಲಿ ಮ್ಯಾಟರ್ನ ಕರೆಕ್ಟ್ ಆಗಿ ಮಾಡಿಸ್ಕೊಳ್ಳಿ. ಅಕ್ಟೋಬರ್ 20ರವರೆಗೂ ನೀವೇನಾದ್ರೂ ಡಾಕ್ಯುಮೆಂಟ್ಸ್ ರಚನೆ ಮಾಡ್ತಾ ಇದ್ದೀರಿ, ಅಗ್ರಿಮೆಂಟ್ ಎಂಟರ್ ಆಗ್ತಿದ್ದೀರಿ ಅಂತಂದ್ರೆ ಅಗ್ರಿಮೆಂಟ್ ಕಂಡೀಷನ್ಸ್ ಅಬ್ಸಲ್ಯೂಟ್ ಆಗಿರ್ಲಿ. ಸ್ವಲ್ಪ ಏನಾದ್ರೂ ವೇರಿಯೇಷನ್ ಅಲ್ಲಿ ಇದ್ರೆ ಅದನ್ನ ಇಟ್ಕೊಂಡು ಲಿಟಿಗೇಷನ್ ಮಾಡ್ತಾರೆ, ಆಯ್ತಾ. ಇನ್ನು ಬ್ರೋಕರ್ಗಳಿಗೆ ಅವರೇನಾದ್ರೂ ಒಂದು ಜಮೀನ ಅಗ್ರಿಮೆಂಟ್ ಹಾಕೊಂಡು ಮತ್ತಿನ್ನೊಬ್ಬರಿಗೆ ಮಾರುವಂತ ಟೈಮಲ್ಲಿ ಇದ್ರೆ ಯಾರಾದ್ರೂ ಒಬ್ರು ತಕರಾರು ಮಾಡ್ತಾರೆ. ಅದು ಮಾರೋರು ಇರ್ಬೋದು ಅಥವಾ ತಗೊಳ್ಳೋರು ಇರ್ಬೋದು. ಮಾರೋರು ಮತ್ತೆ ಕೊಳ್ಳುವವರನ್ನ ಸಂಭಾಳಿಸೋದು ಸ್ವಲ್ಪ ತೊಂದರೆ ಆಗತ್ತೆ. ನಿಮ್ಮ ಮಾತುಗಳನ್ನು ಅವ್ರು ಕೇಳೋದಿಲ್ಲ. ನೀವು ಮೋಸ ಮಾಡ್ತಾ ಇಲ್ಲ ಅಂತಂದ್ರೆ ನೀವು ಮೋಸ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಅಸಂಪ್ಷನ್ ಬಂದ್ಬಿಡ್ತಾರೆ, ಅವರು ಪರಿಕಲ್ಪನೆಗೆ ಬಂದ್ಬಿಡ್ತಾರೆ. ಸೊ ಹುಷಾರಾಗಿ ವ್ಯವಹರಿಸಿ. ಇನ್ನು ನೆಕ್ಸ್ಟ್ ಬುಧ 10ನೇ ತಾರೀಕಿನವರೆಗೂ ನಿಮ್ಮ 9ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಇದು ಶುಭ ಗೋಚಾರ ಅಲ್ಲ. ಸೂರ್ಯ ಕೂಡ ಒಳ್ಳೆ ಗೋಚಾರದಲ್ಲಿ ಇಲ್ಲ. ಸೂರ್ಯನಿಂದ ಸರ್ಕಾರಿ ಕೆಲಸಗಳಲ್ಲಿ ಅದೃಷ್ಟ ಪರೀಕ್ಷೆಯಲ್ಲಿ ಸ್ವಲ್ಪ ವಿಫಲ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದೆ. ಆ ವಿಫಲತೆ ಏನಕ್ಕೆ ಕಾಣುತ್ತೆ ಅಂತಂದ್ರೆ ನಿಮ್ಮ ಮಾತಿನಿಂದನೇ ಆಗತ್ತೆ. ನೀವು ಯಾವ ರೀತಿ ಮಾತಾಡ್ತೀರಿ, ಅದು ದರ್ಪದಿಂದ ಮಾತಾಡ್ತಾ ಇದ್ದೀರಿ ಅನ್ನೋ ಕಾಣುತ್ತೆ. ಆ ಕಾರಣದಿಂದ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ನಿಂತು ಹೋಗುವ ಸಾಧ್ಯತೆ ಇದೆ. ಸೊ ಮಾತಿನಲ್ಲಿ ಎಚ್ಚರಿಕೆ ಇರಲಿ. ಇಲ್ಲದಿದ್ದರೆ ನಿಮ್ಮ ಅದೃಷ್ಟ ಕುಂಠಿತ ಆಗುತ್ತೆ. ನಿಮ್ಮ ಮಾತಿನಿಂದಲೇ ಅದೃಷ್ಟ ದೂರ ಮಾಡ್ಕೊಳ್ಳುವಂಥದ್ದು. ಯಾರೋ ಒಂದು ರೆಫರೆನ್ಸ್ ಲೆಟರ್ ಕೊಡ್ತೀನಿ ಅಂತಂದ್ರೂ ಅವ್ರ ಹತ್ರ ಏನಾದ್ರೂ ದರ್ಪದಿಂದ ಮಾತಾಡಿ ಅವ್ರ ಲೆಟರ್ ಕೊಡ್ದಂಗೆ ಮಾಡ್ಕೊಂಡು ಅದೃಷ್ಟ ಕಳ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಕೇರ್ಫುಲ್ ಆಗಿರ್ಬೇಕು. ಮತ್ತು ಫಾರಿನ್ ಟ್ರಾವೆಲ್, ಎಸ್ಪೆಷಲಿ 9ನೇ ಮನೆ ಫಾರಿನ್ ಟ್ರಾವೆಲ್ ತೋರಿಸುತ್ತೆ. ಫಾರಿನ್ ಟ್ರಾವೆಲ್ ಅಲ್ಲಿ ಸ್ವಲ್ಪ ಡಾಕ್ಯುಮೆಂಟ್ ವಿಚಾರದಲ್ಲಿ ಸಮಸ್ಯೆ ಅಂತ ತೋರಿಸ್ತಿದೆ. ಡಾಕ್ಯುಮೆಂಟ್ಸ್ ವಿಚಾರದಿಂದ ಸರ್ಕಾರದಿಂದ ಸಮಸ್ಯೆ ಅಂತ ತೋರಿಸ್ತಿದೆ. ಫಾರಿನ್ ಹೋಗ್ತಾ ಇರೋರು, ಹೋಗ್ಬೇಕು ಅಂತ ಪ್ಲಾನ್ ಮಾಡಿರೋರು ತುಂಬಾ ಕೇರ್ಫುಲ್ ಆಗಿರಿ. ಡಾಕ್ಯುಮೆಂಟ್ಸ್ ನ ಇನ್ನೊಮ್ಮೆ ವೆರಿಫೈ ಮಾಡ್ಕೊಂಡ್ರೆ ಉತ್ತಮ. ಇನ್ನು ನೆಕ್ಸ್ಟ್ 10ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೂ ನಿಮ್ಮ 10ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಇದು ಶುಭ ಸಮಯ, ಇದು ಶುಭ ಗೋಚಾರ. ಸೊ ಪಾಸ್ಪೋರ್ಟ್ ಏನೇ ಇಶ್ಯೂಸ್ ಇದ್ರು ಇವಾಗ ಸಾಲ್ವ್ ಆಗುತ್ತೆ. ಏನೊಂದು ಡಾಕ್ಯುಮೆಂಟ್ ಅಪ್ರೂವಲ್ ಬೇಕಾದ್ರೂ ನಿಮಗೆ ಸಾಲ್ವ್ ಆಗುತ್ತೆ, ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಫಸ್ಟೇ ಹೇಳಿದೆ,
ಫಾರಿನ್ ಟ್ರಿಪ್ಸ್ನ 20th ವರೆಗೂ ಪೋಸ್ಟ್ಪೋನ್ ಮಾಡ್ಕೊಳ್ಳೋದಾದ್ರೆ ತುಂಬಾ ಉತ್ತಮ. 18ನೇ ತಾರೀಕುವರೆಗೂ ಅಲ್ಲಿವರೆಗೂ ಪೋಸ್ಟ್ಪೋನ್ ಮಾಡೋದಾದ್ರೆ ಉತ್ತಮ ಅಂತ ಹೇಳಿದ್ದೀನಿ. ಅದ್ರೊಳಗಡೆ ಮಾಡೋದಾದ್ರೆ ಫಾರಿನ್ ಟ್ರಾವೆಲ್ನ ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ ಎಚ್ಚರಿಕೆ ಇರಿ. ಇನ್ನು ನೆಕ್ಸ್ಟ್ ಶುಕ್ರ 13ನೇ ತಾರೀಕಿನವರೆಗೂ 10ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಇದು ಶುಭ ಗೋಚಾರ ಅಲ್ಲ. ಕೆಲಸದ ವಿಚಾರದಲ್ಲಿ ಸ್ವಲ್ಪ ನಿಮ್ಮ ಸೀಕ್ರೆಟ್ಸ್ ನ ಬೇರೆಯವರಿಗೆ ಹೇಳಿ ಅದರಿಂದಲೇ ತೊಂದರೆ ಮಾಡ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ಮ್ಯಾನೇಜರ್ ಬಗ್ಗೆ ನಿಮ್ಮ ಕೊಲೀಗ್ ಜೊತೆ ಏನೋ ಒಂದು ತಮಾಷೆಯಾಗಿ ಹೇಳಿರ್ತೀರಿ ಅವ್ರ ಬಗ್ಗೆ ಅಂತ ಅನ್ಕೊಳ್ಳಿ. ಆ ವಿಚಾರ ಇವ್ರ ಕಡೆಯಿಂದಲೋ ಇವ್ರು ಇನ್ನೊಬ್ರಿಗೆ ಹೇಳಿ ಅವರಿಂದಲೋ ನಿಮ್ಮ ಮ್ಯಾನೇಜರ್ಗೆ ತಲುಪಿ ನಿಮಗೂ ನಿಮ್ಮ ಮ್ಯಾನೇಜರ್ಗೆ ಇರುವಂತ ರಿಲೇಶನ್ಶಿಪ್ ಹಾಳಾಗುವ ಸಾಧ್ಯತೆ ಇದೆ. ಕೇರ್ಫುಲ್ ಆಗಿರಿ. ಅಂದ್ರೆ ನಿಮ್ಮ ಮೇಲೆ ಅಪವಾದ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ನೀವು ಮಾತಾಡಿದ್ದೇ ವಿಚಾರ ನಿಮ್ಮ ಮ್ಯಾನೇಜರ್ಗೆ ತಲುಪಿ ನಿಮ್ಮ ಮೇಲೆ ಕೆಟ್ಟ ಒಂದು ದೃಷ್ಟಿ ಬೀಳುತ್ತೆ. ಆ ಕಾರಣದಿಂದ ನೀವು ಏನು ಮಾತಾಡದೇ ಇದ್ರೆ, ಸುಮ್ಮನೆ ಇದ್ಬಿಟ್ರೆ, ಸೈಲೆಂಟ್ ಆಗಿ ಇದ್ಬಿಟ್ರೆ, ನಿಮ್ಮ ಸೀಕ್ರೆಟ್ಸ್ ನ ಬೇರೆಯವ್ರಿಗೆ ಹೇಳದೆ, ನಿಮ್ಮ ಒಪಿನಿಯನ್ಸ್, ಅನವಶ್ಯಕ ಒಪಿನಿಯನ್ಸ್ ನ ಬೇರೆಯವ್ರಿಗೆ ಹೇಳದೆ ಇದ್ರೆ ಉತ್ತಮ ಅಂತ ಹೇಳ್ತೀನಿ. ಇನ್ನು ಪ್ರೆಷರ್ ಸ್ವಲ್ಪ ಜಾಸ್ತಿ ಆಗುತ್ತೆ ಕೆಲಸದ ವಿಚಾರದಲ್ಲಿ, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗತ್ತೆ. ಇನ್ನು ನೆಕ್ಸ್ಟ್ 14ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೂ ಶುಕ್ರ 11ನೇ ಮನೆಯಲ್ಲಿ ಶುಭ ಗೋಚಾರದಲ್ಲಿ ಇರ್ತಾನೆ. ಈ ಸಮಯದಲ್ಲಿ ಒಳ್ಳೆ ರಿಸಲ್ಟ್ಸ್ ಬರ್ತದೆ. ನೀವು ಹಾಕಿದ ಎಫರ್ಟ್ಸ್, 10ನೇ ಮನೆಯಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ, ಅದರಿಂದ ಹಾಕಿದ ಎಫರ್ಟ್ಸ್ಗೆ ತಕ್ಕ ಪ್ರತಿಫಲ ಸಿಗುತ್ತೆ. ಪ್ರಮೋಷನ್ನು, ಹೈಕೋ ಅಥವಾ ಇನ್ಸೆಂಟಿವ್ಸೋ ಏನ್ ಬೇಕಾದ್ರೂ ಸಿಗ್ಬೋದು. ನೀವು ಯಾರನ್ನು ಸ್ಲ್ಯಾಂಡರ್ ಮಾಡದೆ ಅಂದ್ರೆ, ಯಾರ ಬಗ್ಗೆನೂ ಮಾತಾಡದೆ ಮ್ಯಾನೇಜರ್ ಜೊತೆ ಒಳ್ಳೆ ರಿಲೇಶನ್ಶಿಪ್ ಉಳ್ಕೊಂಡ್ರೆ ನಿಮ್ಗೆ ಅಪ್ರಿಸಿಯೇಷನ್ ಸಿಗುತ್ತೆ. ನಿಮ್ಮ ಕೆಲಸಕ್ಕೆ ಅದೃಷ್ಟ ಚೆನ್ನಾಗಿದೆ, ಆದಾಯ ಚೆನ್ನಾಗಿರುತ್ತೆ, ಕಂಫರ್ಟ್ ಝೋನ್ ಇನ್ಕ್ರೀಸ್ ಆಗುತ್ತೆ, ಪ್ಯಾಸಿವ್ ಇನ್ಕಮ್ ಕೂಡ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಇನ್ನು ಗುರುವಿನ ವಿಚಾರಕ್ಕೆ ಬಂದ್ರೆ, ನಿಮಗೆ 5ನೇ ಮನೆಯಲ್ಲಿ ಗುರುಬಲ ಇದೆ. ಸೊ ಎಜುಕೇಶನ್ ವಿಚಾರದಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ, ಮಕ್ಕಳ ವಿಚಾರದಲ್ಲಿ ಸಕ್ಸಸ್ ಇರುತ್ತೆ. ತುಂಬಾ ಸಂತೋಷದ ವಾತಾವರಣ ಕ್ರಿಯೇಟ್ ಆಗುವಂತ ಚಾನ್ಸಸ್ ಇರುತ್ತೆ. ಆದರೆ ನವೆಂಬರ್ 15ರವರೆಗೂ ಶನಿ ವಕ್ರತೆ ಇರೋದ್ರಿಂದ ಅಲ್ಲಿವರೆಗೂ ಗುರುವಿನ ಕಂಪ್ಲೀಟ್ ಸಪೋರ್ಟ್ ನಿಮಗೆ ಸಿಗೋದಿಲ್ಲ. ಯಾಕೆಂದ್ರೆ ಶನಿಯ ಎಫೆಕ್ಟ್ ಗುರುವಿನ ಜಾಸ್ತಿ ಇರುತ್ತೆ, ಓವರ್ ರೈಡಿಂಗ್ ಎಫೆಕ್ಟ್ ಇರುತ್ತೆ ಶನಿ ಕಡೆಯಿಂದ. ಆ ಕಾರಣಕ್ಕಾಗಿ ಇನ್ನು ನೆಕ್ಸ್ಟ್ ಶನಿ ನಿಮಗೆ 2ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಸಾಡೆ ಸಾತಿಯ ಕೊನೆಯ ಪಾದದಲ್ಲಿದ್ದಾನೆ. ಇನ್ನೇನು ನೀವು ಇಷ್ಟು ವರ್ಷ ಹಾಕಿದ ಪರಿಶ್ರಮಕ್ಕೆ ರಿಟರ್ನ್ ಸಿಗುವಂತ ಕಾಲ ಹತ್ತಿರದಲ್ಲಿದೆ. ನವೆಂಬರ್ 15ರ ನಂತರ ನಿಮಗೆ ಒಳ್ಳೆ ಸಮಯ ಇದೆ. 3 ವರ್ಷ ಗೋಲ್ಡನ್ ಪೀರಿಯಡ್. ಕರ್ನಾಟಕ ರಾಜ್ಯದಲ್ಲಿ ಆಗ್ತಿರುವ ಸಿಎಂ ವಿಚಾರಕ್ಕೂ ನವೆಂಬರ್ 15ರ ನಂತರ ಬದಲಾವಣೆ ಚಾನ್ಸಸ್ ಇದೆ. ಆಕಾಂಕ್ಷಿ ಯಾರು ತುಂಬಾ ವರ್ಷಗಳಿಂದ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಇದ್ದಾರೆ, ಅವರಿಗೆ ಪಟ್ಟಾಭಿಷೇಕ ಆಗುವ ಲಕ್ಷಣಗಳು ಇದೆ. ಅಧಿಕಾರ ಪ್ರಾಪ್ತಿ ಆಗುತ್ತೆ. ಮಕರ ರಾಶಿಯವರಿಗೆ ತುಂಬಾ ಒಳ್ಳೆ ಯೋಗ ಇದೆ. ಆದರೆ ಅಧಿಕಾರ ಬಂತು ಅಂತ ಮೆರೆದಾಡಕ್ ಹೋದ್ರೆ, ಮನುಷ್ಯತ್ವ ಮರೆತ್ರೆ ಬೆಟ್ಟದಿಂದ ಮೇಲಿಂದನೇ ಕೆಳಗೆ ನುಗ್ಬಿಡ್ತಾನೆ ಶನಿ. ಸೊ ಅಧಿಕಾರದ ಅಪಪಿತನ ಬೇಡ. ಅಧಿಕಾರದಲ್ಲಿ ಜನರಿಗೆ ಒಳ್ಳೇದು ಮಾಡಕ್ಕಾಗ್ಲ ಅಂದ್ರೂ ಸರಿನೇ, ಕೆಟ್ಟದಂತೂ ಮಾಡಕ್ ಹೋಗ್ಬೇಡಿ. ಸರ್ವಾಧಿಕಾರಿಯಂತೆ ವರ್ತಿಸೋದು ಬೇಡ. ಇನ್ನು ರಾಹುಕೇತುವಿನ ಲೆಕ್ಕಕ್ಕೆ ತಗೊಂಡ್ರೆ, ರಾಹು ಒಳ್ಳೆ ಶುಭ ಗೋಚಾರದಲ್ಲಿದ್ದಾನೆ. ಫಾರಿನ್ ಕಂಟ್ರೀಸ್ ಇಂದ ಒಳ್ಳೆ ಲಾಭ ಇದೆ. ಆದರೆ ಈ ತಿಂಗಳು ಮಾತ್ರ ಸೂರ್ಯ ಮತ್ತೆ ಬುಧನಿಂದ ಸ್ವಲ್ಪ ಡಾಕ್ಯುಮೆಂಟೇಶನ್ ವಿಚಾರದಲ್ಲಿ ಹೆಚ್ಚು ಕಮ್ಮಿ ಇದೆ. ಆ ಕಾರಣದಿಂದ ಡಾಕ್ಯುಮೆಂಟ್ಸ್ ನ ವೆರಿಫೈ ಮಾಡ್ಕೊಂಡು ಫಾರಿನ್ ಹೋದ್ರೆ ತುಂಬಾ ಉತ್ತಮ. ರೆಮಿಟೆನ್ಸಸ್ ಚಾನ್ಸಸ್ ತುಂಬಾ ಇದೆ. ಇನ್ನು ಕೇತು ನಿಮಗೆ ಒಳ್ಳೆ ಶುಭ ಗೋಚಾರದಲ್ಲಿಲ್ಲ. ಇನ್ನು ಈ ತಿಂಗಳಲ್ಲಿ ನೀವು ಎಚ್ಚರಿಕೆಯಿಂದ ವರ್ತಿಸಬೇಕಾದ ದಿನಾಂಕಗಳು ಯಾವುದು ಅಂತ ಹೇಳ್ತೀನಿ. ಈ ದಿನಾಂಕಗಳಲ್ಲಿ ಏನಾದರೂ ಇಂಪಾರ್ಟೆಂಟ್ ಡಿಸಿಷನ್ಸ್ ಇದ್ರೆ ತಗೊಳ್ಬೇಡಿ, ಅದನ್ನ ಮುಂದಕ್ಕೆ ಹಾಕಿ ಅಥವಾ ಪೋಸ್ಟ್ಪೋನ್ ಮಾಡಿ. ಪೋಸ್ಟ್ಪೋನ್ ಮಾಡಕ್ ಆಗದೇ ಇಲ್ಲ, ಈಗ ಇಮಿಡಿಯೇಟ್ ಮಾಡಲೇಬೇಕು ಅನ್ನೋ ತರ ಇದ್ರೆ ಯೋಚನೆ ಮಾಡಿ, ಏನೇನದ್ರಿಂದ ಔಟ್ಕಮ್ ಬರ್ಬೋದು ಅಂತ ಯೋಚನೆ ಮಾಡಿದ ನಂತರ ಅದನ್ನ ಚಾಲು ತರೋದು ತುಂಬಾ ಉತ್ತಮ ಅಂತ ಹೇಳ್ತೀನಿ. ಆ ಡೇಟ್ಸ್ ಯಾವುದು ಅಂತಂದ್ರೆ 4ನೇ ತಾರೀಕಿನವರೆಗೂ, 9ರಿಂದ 11ನೇ ತಾರೀಕಿನವರೆಗೂ, 13ರಿಂದ 15ನೇ ತಾರೀಕಿನವರೆಗೂ, 16ರಿಂದ 21, 23ರಿಂದ 28 ಇವಿಷ್ಟು ಎಚ್ಚರಿಕೆ ದಿನಾಂಕಗಳು. ಸೊ ಓವರ್ ಆಲ್ ಆಗಿ ಹೇಳಬೇಕು ಅಂತಂದ್ರೆ, ಮಕರ ರಾಶಿಗೆ ಈ ತಿಂಗಳಿನ ಭವಿಷ್ಯ ಏನು ಅಷ್ಟೊಂದು ಶುಭ ಫಲ ಇಲ್ಲ, ಮಿಶ್ರ ಫಲವೇ ಇದೆ. ಆದರೆ ಮುಂದೆ ಬರುವ ಸಮಯ ತುಂಬಾ ಚೆನ್ನಾಗಿದೆ. ನಿಮ್ಮ ಕಷ್ಟಗಳಿಗೆಲ್ಲ ಮುಕ್ತಿ ಸಿಕ್ಕಿ ಸಂತೋಷದ ವಾತಾವರಣ ಮಾಡಿಕೊಡ್ತಾನೆ ಶನಿ. ಅದು ಕೆಲವೇ ದಿನಗಳಲ್ಲಿದೆ. ಆ ಕಾರಣದಿಂದ ಕೊನೆ ಮೂಮೆಂಟ್ ಅಲ್ಲಿ ಏನೇನೋ ಮಾಡಕ್ ಹೋಗಿ ಎಕ್ಸಾಗರೇಟ್ ಮಾಡಿಕೊಂಡು ಬರುವ ಅದೃಷ್ಟವನ್ನು ಕಾಲಿಂದ ಒದ್ದುಕೊಳ್ಳಕ್ ಹೋಗ್ಬೇಡಿ. ಇದಿಷ್ಟು ಮಕರ ರಾಶಿಯವರಿಗೆ ಅಕ್ಟೋಬರ್ 2024 ತಿಂಗಳ ಭವಿಷ್ಯ ಆಗಿರುತ್ತೆ. ಇದು ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ. ಯಾರೊಬ್ಬರ ಜಾತಕಕ್ಕೂ ಸ್ಪೆಸಿಫಿಕ್ ಆಗಿಲ್ಲ. ಅವರವರ ಜಾತಕದಲ್ಲಿರುವ ಗ್ರಹ ಪರಿಸ್ಥಿತಿಗಳ ಮೇಲೆ ನಿಮ್ಮ ತಿಂಗಳಿನ ಭವಿಷ್ಯ ಇರ್ಬೋದು, ವರ್ಷದ ಭವಿಷ್ಯ ಇರ್ಬೋದು, ಡಿಪೆಂಡ್ ಆಗತ್ತೆ. ಸೊ ನುರಿತ ಜ್ಯೋತಿಷಿ ಹತ್ರ ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರಗಳ ಅವಶ್ಯಕತೆ ಇದ್ರೆ ಮಾಡ್ಕೊಳ್ಳಿ. ನಾನು ಕೂಡ ಪರಿಶೀಲನೆ ಮಾಡ್ತೀನಿ. ಅದರ ಅವಶ್ಯಕತೆ ಇದ್ರೆ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು ವೆರಿ ಮಚ್. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ